ಭಾರತದ ಹೊಸ ವಿಸ್ತರಣೆಯೊಂದಿಗೆ ಆಸ್ಟರ್ ವಾಲಂಟಿಯರ್ಸ್ ಜಾಗತಿಕ ಮೊಬೈಲ್ ಹೆಲ್ತ್ ಕೇರ್ ನೆಟ್ವರ್ಕ್ ಅನ್ನು 76 ಘಟಕಗಳಿಗೆ ವಿಸ್ತರಿಸಿದೆ. ನಗರಗಳಿಂದ ಬೀದಿಗಳಿಗೆ ಆಸ್ಟರ್ನ ವಿಸ್ತರಿಸುತ್ತಿರುವ ಮೊಬೈಲ್ ಚಿಕಿತ್ಸಾಲಯಗಳು ಭಾರತದ ನಗರ ದುರ್ಬಲರಿಗೆ ಆರೈಕೆಯನ್ನು ತರುತ್ತವೆ. ಪ್ರಮುಖ ಉತ್ತರ ಮೆಟ್ರೋ ಪ್ರದೇಶಗಳಾದ ರಾಂಚಿ, ಕಾನ್ಪುರ, ಭೋಪಾಲ್, ಜೈಪುರ್ ಮತ್ತು ಭುವನೇಶ್ವರಗಳಲ್ಲಿ 5 ಹೊಸ ಮೊಬೈಲ್ ವೈದ್ಯಕೀಯ ಘಟಕಗಳನ್ನು ನಿಯೋಜಿಸಲಾಗಿದೆ. ಮೊಬೈಲ್ ಘಟಕಗಳು ತಡೆಗಟ್ಟುವ ಆರೈಕೆ, ಎನ್ಸಿಡಿ ಸ್ಕ್ರೀನಿಂಗ್ ಮತ್ತು ಸಮುದಾಯದ ಮನೆ ಬಾಗಿಲಿಗೆ ಆರಂಭಿಕ ರೋಗನಿರ್ಣಯದ ಮೂಲಕ ಕೊನೆಯ ಹಂತದ ಆರೋಗ್ಯ ಸೇವೆಯನ್ನ ಬಲಪಡಿಸುತ್ತವೆ. ಆಸ್ಟರ್ ಡಿಎಂ ಹೆಲ್ತ್ ಕೇರ್ನ ಜಾಗತಿಕ ಸಿಎಸ್ಆರ್ ಅಂಗವಾದ ಆಸ್ಟರ್ ವಾಲಂಟಿಯರ್ಸ್ ಬೆಂಗಳೂರಿನಲ್ಲಿ 5 ಮೊಬೈಲ್ ವೈದ್ಯಕೀಯ ಘಟಕಗಳನ್ನು ಪ್ರಾರಂಭಿಸುವ ಮೂಲಕ ತನ್ನ ಸಮುದಾಯ ಸಂಪರ್ಕ ಹೆಜ್ಜೆ ಗುರುತನ್ನು ವಿಸ್ತರಿಸಿದೆ. ಈ ಸೇರ್ಪಡೆಗಳೊಂದಿಗೆ ಆಸ್ಟರ್ ವಾಲಂಟಿಯರ್ಸ್ ಮೊಬೈಲ್ ವೈದ್ಯಕೀಯ ಸೇವೆಗಳ ಜಾಗತಿಕ ಫ್ಲೀಟ್ನಲ್ಲಿ ಒಟ್ಟು 76 ಘಟಕಗಳು ಮತ್ತು ಭಾರತದಲ್ಲಿ 54 ಘಟಕಗಳು ಸೇರಿವೆ. ಈ ಕ್ಯಾಪೆಕ್ಸ್ ಅನ್ನು ಆಸ್ಟರ್ ಡಿಎಂ ಫೌಂಡೇಶನ್ ಮೂಲಕ ಆಸ್ಟರ್ ವಾಲಂಟಿಯರ್ಸ್ ಸುಗಮಗೊಳಿಸಿದೆ. ತನಾಲ್ ಮತ್ತು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಚಾರಿಟಬಲ್ ಟ್ರಸ್ಟ್ನ ಕಾರ್ಯಾಚರಣೆಯ ಸಹಯೋಗದೊಂದಿಗೆ ಬಲವಾದ ಸಮುದಾಯ ಏಕೀಕರಣ ಮತ್ತು ಆರೋಗ್ಯ ರಕ್ಷಣಾ ಪ್ರವೇಶ ಉಪಕ್ರಮಗಳ ದೀರ್ಘಕಾಲೀನ ಸುಸ್ಥಿರತೆಯನ್ನು ಖಚಿತಪಡಿಸುತ್ತದೆ. ಬೀದಿ ನಿವಾಸಿಗಳು, ಕೊಳೆಗೇರಿ ಜನಸಂಖ್ಯೆ, ವೈದ್ಯರು ಮತ್ತು ನಿರಾಶ್ರಿತರು ಸೇರಿದಂತೆ ನಗರ ಬಡವರು ಮತ್ತು ಅತ್ಯಂತ ದುರ್ಬಲ ಸಮುದಾಯಗಳನ್ನು ತಲುಪುವ ಗುರಿಯನ್ನು ಹೊಂದಿರುವ ಈ ಘಟಕಗಳನ್ನು ರಾಂಚಿ, ಕಾನ್ಪುರ, ಭೋಪಾಲ್, ಜೈಪುರ್ ಮತ್ತು ಭುವನೇಶ್ವರಕ್ಕೆ ನಿಯೋಜಿಸಲಾಗುವುದು. ಇದಕ್ಕೂ ಮೊದಲು ಆಸ್ಟರ್ ವಾಲಂಟಿಯರ್ಸ್ ತನಾಲ್ ಜೊತೆಗಿನ ಪಾಲುದಾರಿಕೆಯಲ್ಲಿ ಚೆನ್ನೈ, ಬೆಂಗಳೂರು, ಮುಂಬೈ, ಪಾಟ್ನಾ ಮತ್ತು ಕೋಲ್ಕತ್ತಾದಲ್ಲಿ 5 ಘಟಕಗಳನ್ನು ನಿಯೋಜಿಸಿತ್ತು. ಆಸ್ಟರ್ ಡಿಎಂ ಹೆಲ್ತ್ ಕೇರ್ನ ಸ್ಥಾಪಕ ಮತ್ತು ಅಧ್ಯಕ್ಷ ಡಾಕ್ಟರ್ ಆಜಾದ್ ಮೊಫೆನ್, ಆಸ್ಟರ್ ಡಿಎಂ ಹೆಲ್ತ್ ಕೇರ್ನ ಉಪ ವ್ಯವಸ್ಥಾಪಕ ನಿರ್ದೇಶಕಿ ಶ್ರೀಮತಿ ಅಲಿತಾ ಮೊಫೆನ್, ದಯಾ ಪುನರ್ವಸತಿ ಟ್ರಸ್ಟ್ನ ಟ್ರಸ್ಟಿ ಶ್ರೀ ಅಬ್ದುಲ್ ನಜರ್ ಮತ್ತು ಆಸ್ಟರ್ ಡಿಎಂ ಹೆಲ್ತ್ ಕೇರ್ನ ಮಲಬಾರ್ ಗ್ರೂಪ್ ಮತ್ತು ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ನ ಪ್ರಾದೇಶಿಕ ಮುಖ್ಯಸ್ಥ ಶ್ರೀ ಫಿಲ್ಲರ್ಸ್ ಬಾಬು ನಾಯಕತ್ವದಲ್ಲಿ ಮೊಬೈಲ್ ವೈದ್ಯಕೀಯ ಘಟಕಗಳನ್ನು ಉದ್ಘಾಟಿಸಲಾಯಿತು. 5 ಮೊಬೈಲ್ ಘಟಕಗಳ ಉದ್ಘಾಟನೆಯ ಸಂದರ್ಭದಲ್ಲಿ ಮಾತನಾಡಿದ ಆಸ್ಟರ್ ಡಿಎಂ ಹೆಲ್ತ್ ಕೇರ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಡಾಕ್ಟರ್ ಆಜಾದ್ ಮೊಫೆನ್, ಮೊಬೈಲ್ ಮೆಡಿಕಲ್ ಯೂನಿಟ್ಗಳ ಉದ್ಘಾಟನೆಯು ಗುಣಮಟ್ಟದ ಆರೋಗ್ಯ ಸೇವೆ ಅಗತ್ಯವಿರುವ ಸಮುದಾಯಗಳನ್ನು ತಲುಪುವಂತೆ ನೋಡಿಕೊಳ್ಳುವ ನಮ್ಮ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಅಗತ್ಯ ವೈದ್ಯಕೀಯ ಸೇವೆಗಳನ್ನು ನೇರವಾಗಿ ಜನರಿಗೆ ತಲುಪಿಸುವ ಮೂಲಕ ಈ ಉಪಕ್ರಮವು ತಡೆಗಟ್ಟುವ ತಪಾಸಣೆ, ಆರಂಭಿಕ ರೋಗ ನಿರ್ಣಯ ಮತ್ತು ಸಕಾಲಿಕ ಹಸ್ತಕ್ಷೇಪದ ಮೂಲಕ ಕೊನೆಯ ಹಂತದ ಪ್ರವೇಶವನ್ನು ಬಲಪಡಿಸಲು ಪ್ರಯತ್ನಿಸುತ್ತದೆ. ಈ ಘಟಕಗಳು ಮೊಬೈಲ್ ಚಿಕಿತ್ಸಾಲಯಗಳಿಂದ ಹೆಚ್ಚಿನವು. ಅವು ಸಮಾನ ಆರೋಗ್ಯ ಸೇವೆಯನ್ನ ಮುನ್ನಡೆಸುವ ಮತ್ತು ಪ್ರವೇಶದಲ್ಲಿನ ನಿರ್ಣಾಯಕ ಅಂತರವನ್ನು ಪರಿಹರಿಸುವತ್ತ ಒಂದು ಹೆಜ್ಜೆಯನ್ನು ಪ್ರತಿನಿಧಿಸುತ್ತವೆ. Or maybe like lamp lighting ceremony as well. So as we start this wonderful journey of merger of Aster with Aster and QCL, and the journey starts from today. We have a wonderful what you call like that's the purpose actually So we are starting this with this flag off of 5 Aster volunteers mobile medical services. Yesterday Dr. Saudal, I think he is set to reach here actually. Yesterday he should be here. Yeah. He was mentioned that actually whenever we do such things actually any such bigger initiative we should start with something to the community, service to the community. So we have what you call this is one of the best thing. Maybe like it's a coincidence, but it started what you call like it started as a wonderful coincidence, I would say So when a chairman actually, or some of you know that actually chairman started this journey the started the first clinic in Dubai actually he came to Dubai on a charity initiative. When he started in 1987 actually the first clinic, when he see on opportunity he started in 87 he started that clinic. Those days when I joined 10 years later in 1998 actually. So those days also I have seen actually every Tuesday he used to reserve that Tuesday morning actually for a free consultation. Consultation was actually there was no mandatory insurance those days, but he started with that way. So when we started what you call like the first hospital in Calicut, again we took it up, the institutionalized that one actually with 5% of our profit we earmarked towards the charity. We formed a
trust also, and the 5% of the profit used to go to that initiative. So with together, it will be much more than now. It is we are looking at 80. We want to look at 100 or beyond that. Once with yours of Blackstone, we want to beat much more than that. correct. So he was telling that actually like, now currently like, with Aster alone we are talking about this big initiative, big milestones, big achievements. With the merger of Aster and QCIL, we will be able to grow into greater heights actually like. Yeah. So ಎಲ್ಲರಿಗೂ ನಮಸ್ಕಾರ. ನಾವು ಆಸ್ಟರ್ DM ಹೆಲ್ತ್ ಕೇರ್ ಅಂತ ಒಂದು ಕಂಪನಿ ಇಲ್ಲಿ ಬೆಂಗಳೂರಲ್ಲಿ, ಕೇರಳಲ್ಲಿ ಮತ್ತು ನಮ್ಮ ಇಂಡಿಯಾ ದೇಶದಲ್ಲಿ ಹಾಸ್ಪಿಟಲ್ಸ್ ನಡೆಸ್ತಾ ಇದ್ದೀವಿ. ಆಸ್ಟರ್ DM ಹೆಲ್ತ್ ಕೇರ್ ಕೆಳಗಡೆ ಇದು ಆಸ್ಟರ್ ವಾಲಂಟಿಯರ್ಸ್ ಅಂತ ನಾವೊಂದು ಸಂಸ್ಥೆ ಮಾಡ್ಕೊಂಡಿದ್ದೀವಿ. ಆಸ್ಟರ್ ವಾಲಂಟಿಯರ್ಸ್ ಅಂದರೆ ಅದು ಜನಗಳಿಗೆ ಸೇವೆ ಮಾಡೋಕ್ಕೆ ಒಂದು ಅವಕಾಶ ನಮ್ಮ ಹಾಸ್ಪಿಟಲ್ ಕಡೆಯಿಂದ. ಸೊ ಈ ಆಸ್ಟರ್ ವಾಲಂಟಿಯರ್ಸ್ ಅಂಡರ್ ನಾವು ಕೆಲವಷ್ಟು ಆ್ಯಕ್ಟಿವಿಟೀಸ್ ಅಂದರೆ ಜನರಿಗೆ ಸೇವೆ ಮಾಡ್ತೀವಿ. ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಇರುತ್ತೆ, ರಕ್ತ ತಗೊಂಡು ಕಲೆಕ್ಷನ್ ಮಾಡೋದು. ಇನ್ನೊಂದು ಹೆಲ್ತ್ ಕ್ಯಾಂಪ್ ಅಂತ ಇರುತ್ತೆ, ಪೇಷಂಟ್ ಅವ್ರಿಗೆ ಎಲ್ಲ ಫ್ರೀ. ಇದು ಯಾರು ಏನು ಪೇಮೆಂಟ್ ಮಾಡಬೇಕಾಗಿಲ್ಲ, ಇದು ನಮ್ಮ ಕಡೆಯಿಂದ ಫ್ರೀ ಆಗೋದು. ಸೊ ಅದು ಆಸ್ಟರ್ ವಾಲಂಟಿಯರ್ಸ್ ಕೆಳಗಡೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಆಸ್ಟರ್ ಮೊಬೈಲ್ ಮೆಡಿಕಲ್ ಸರ್ವಿಸ್ ಅಂತ. ಮೊಬೈಲ್ ಮೆಡಿಕಲ್ ಸರ್ವಿಸ್ ಅಂದರೆ ಒಂದು ಗಾಡಿ ಇರುತ್ತೆ, ಗಾಡಿ ಒಳಗಡೆ ಒಂದು ಕ್ಲಿನಿಕ್ ಥರ ಒಂದು ವ್ಯವಸ್ಥೆ ಇರುತ್ತೆ. ಅದರಲ್ಲಿ ಒಬ್ಬ ಡಾಕ್ಟರು, ಒಂದು ನರ್ಸ್ ಇರ್ತಾರೆ. ಈ ಗಾಡಿ ಎಲ್ಲ ಕಡೆ ಹೋಗಿ ನಮ್ಮ ವಿಲೇಜಸ್ಗಳಾಗಲಿ, ಸ್ಮಾಲರ್ ಸಿಟೀಸ್ಗಳಾಗಲಿ ಎಲ್ಲ ಕಡೆ ಹೋಗಿ, ಇನ್ಕ್ಲೂಡಿಂಗ್ ಸ್ಲಮ್ ಜಾಗದಲ್ಲಿ ಹೋಗಿ ಜನಗಳಿಗೆ ಉಚಿತವಾಗಿ ಸ್ಕ್ರೀನಿಂಗ್ ಮಾಡಿ ಅವರಿಗೆ ಏನು ಬೇಕೋ ಮಾತ್ರೆ ಔಷಧಿ ಬರ್ಕೊಟ್ಟು, ಅಕಸ್ಮಾತ್ ಏನಾದ್ರು ಟ್ರೀಟ್ಮೆಂಟ್ ಬೇಕಾದ್ರೆ ಹಾಸ್ಪಿಟ್ಲ್ಗೂ ಚೀಟಿ ಬರೆದು ಕರ್ಸ್ಕೊತೀವಿ. ಹಾಸ್ಪಿಟ್ಲಲ್ಲಿ ಬಂದಾಗ ಅವ್ರೇನು ಖರ್ಚು ಮಾಡಬೇಕಾಗಿಲ್ಲ. ತುಂಬ ಬಡವರಾಗಿದ್ದರೆ ಅವರಿಗೆ ಈವನ್ ಉಚಿತವಾಗಿ ನಾವು ಆಪ್ರೇಷನ್ನ ಮಾಡಿಕೊಡ್ತೀವಿ. ಸೊ ಹೀಗೆ ನೀವು ನೋಡಿದಾಗೆ 5 ಗಾಡಿ ಇವತ್ತು ನಾವು ಒಂದು ಲಾಂಚ್ ಅಂದರೆ ರಿಲೀಸ್ ಮಾಡಿದ್ದೀವಿ. ಈ ಗಾಡಿಗಳು ರಾಂಚಿ, ಕಾನ್ಪುರ್, ಭೋಪಾಲ್, ಜೈಪುರ್ ಮತ್ತು ಭುವನೇಶ್ವರ್ ಅಂತ ಈ 5 ಊರುಗಳಲ್ಲಿ ಈ ಗಾಡಿ ಹೋಗಿ ಜನಗಳ ಸೇವೆಯನ್ನು ಮಾಡುತ್ತದೆ. ಸೊ ಇದೆಲ್ಲ ನಮ್ಮ ಅಧ್ಯಕ್ಷರು ಡಾಕ್ಟರ್ ಆಜಾದ್ ಮೂಪೆನ್ ಅವರ ಒಂದು ಡೈರೆಕ್ಷನ್ ಆ್ಯಂಡ್ ಅವರ ಒಂದು ಇನ್ಸ್ಪಿರೇಷನ್, ಅವರ ಒಂದು ಜನರಿಗೆ ಸೇವೆ ಮಾಡಬೇಕು ಅಂತ ಒಂದು ಭಾವನೆ ಇರೋದರಿಂದ ಅದರಿಂದ ನಾವು ಇದನ್ನು ಇಳಿಸಿದ್ದೀವಿ ಇವತ್ತು. ಸೊ ಎಲ್ಲರಿಗೆ ಏನು ವಿನಂತಿ ಅಂದರೆ, ಎಲ್ಲೆಲ್ಲಿ ನಮ್ಮ ಗಾಡಿ ಹೋಗುತ್ತೋ ದಯವಿಟ್ಟು ಬಂದು ಇದನ್ನು ಉಪಯೋಗ ಮಾಡ್ಕೊಳ್ಳಿ ಜನಗಳು. ಸೊ ದಟ್ ಸಾಕಷ್ಟು ಯಾರ್ಯಾರು ಹಾಸ್ಪಿಟಲ್ಗೆ ಬರೋಕ್ಕಾಗಲ್ವೋ ಅಂಥ ಜನಗಳಿಗೆ ನಾವು ಹೋಗಿ ಒಂದು ಸಹಾಯ ಮಾಡಿ ಅವ್ರಿಗೊಂದು ಸೇವೆ ಮಾಡೋದು.